ಬಿಸಿಲಿನ ಝಳದಿಂದ ಬೆಂದು ಬಂದ ಜನರಿಗೆ ಆಶ್ರಯ ನೀಡುತ್ತಿರುವ ಹುಮ್ನಾಬಾದ್ PRE ಉದ್ಯಾನ. ಬೇಸಿಗೆಯ ಬಿಸಿಲ ಬೇಗೆಯಿಂದ ಬೆಂದು ಬಂದ ಸಾರ್ವಜನಿಕರಿಗೆ ಇಲ್ಲಿನ ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ಉಪವಿಭಾಗ ಕಚೇರಿಯಲ್ಲಿನ ಉದ್ಯಾನ ನೆರಳಿನ ಆಶ್ರಯ ನೀಡುವ ಮೂಲಕ ಸರ್ವರಿಗೂ ಆಶ್ರಯ ತಾಣವಾಗಿ ಮಾರ್ಪಟ್ಟಿದೆ. ಕಳೆದ ದಶಕದ ಹಿಂದೆ ಹಲವು ಹಿರಿಯ ಅಧಿಕಾರಿಗಳು ವಹಿಸಿದ ವಿಶೇಷ ಇಚ್ಛಾಶಕ್ತಿಯಿಂದಾಗಿ ಈ ಉದ್ಯಾನ ನಿರ್ಮಾಣಗೊಂಡಿದ್ದು, ಈಗ ಪ್ರತಿನಿತ್ಯ ಜನ ಇಲ್ಲಿ ಬಂದು ವಿಶ್ರಾಂತಿಯನ್ನು ಪಡೆದು ಈ ಸೌಲಭ್ಯ ಕಲ್ಪಿಸಿದ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನು ಶ್ಲಾಘಿಸುವ ಕೆಲಸ ಮಾಡುತ್ತಾರೆ. ಅಂತೆಯೇ ಇಂದು ಭಾನುವಾರ ಅಲ್ಲಿಗೆ ಭೇಟಿ ನೀಡಿದ BT ನ್ಯೂಸ್ಗೆ ವ್ಯಕ್ತಿಯೊಬ್ಬರು ಮಾಹಿತಿ ನೀಡಿದ್ದು ಹೀಗೆ. ಅಂಬೇಡ್ಕರ್ ವಾದದ ಜಿಲ್ಲಾ ಸಂಚಾಲಕ ಬೀದರ್. ನಾನು ಹುಮ್ನಾಬಾದ್ಗೆ ಬಂದಿದ್ದೀನಿ. ಸೋಲಾಪುರಕ್ಕೆ ಹೋಗೋದಿದೆ. ಅಲ್ಲಿ ತುಂಬ ಅದ್ಧೂರಿಯಾಗಿ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ತಾರೆ. ಅಲ್ಲಿ 14ನೇ ಏಪ್ರಿಲ್ ಕೂಡಿಸಿ ಯಾವ ಥರ ಗಣಪತಿ ಆಚರಣೆ ಮಾಡ್ತಾರಲ್ಲ, 5 ದಿವಸ ಅಲ್ಲಿ ಅಂಬೇಡ್ಕರನ್ನು ಕೂಡಿಸಿ ಪೂಜಾ ಪಾಠ ಮಾಡಿ 5ನೇ ದಿನಕ್ಕೆ ಒಳ್ಳೆಯ ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಾರೆ ಅಂಬೇಡ್ಕರ್ ಜಯಂತಿ. ಹಾಗಾಗಿ ಅಲ್ಲಿ ಹೋಗೋದಿದೆ. ಫ್ರೆಂಡ್ ಬರ್ತಾ ಇದ್ದಾರೆ. ಇಲ್ಲಿ ಒಳ್ಳೆಯ ಒಂದು ವಾತಾವರಣ ಇದೆ. ಒಂದು ಹುಮ್ನಾಬಾದ್ IBಯಲ್ಲಿ ಬಿಸಿಲು ತುಂಬ ಇರೋದರಿಂದ ಈ ಒಂದು ಗಾರ್ಡನಲ್ಲಿ ಕುಂತಿದ್ದು ತುಂಬ ಚೆನ್ನಾಗಿದೆ. ತುಂಬ ತಣ್ಣಗಿದೆ. ಉಳಕ್ಕೆ 1 ತಾಸು 2 ತಾಸು ಎಷ್ಟು ತಾಸು ಕುಂತರೂ ಕೂಡ ಇಲ್ಲಿ ಎದ್ದು ಹೋಗ್ಬಾರ್ದಂಥ ವಾತಾವರಣ ಇದೆ. ತುಂಬ ಚೆನ್ನಾಗಿದೆ.